ನಮಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಉಪೇಂದ್ರ ರಾವ್ ಅವರು ಬರೋಬ್ಬರಿ 14ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಸೆಪ್ಟೆಂಬರ್ 18 ಉಪೇಂದ್ರ ಅವರ ಬರ್ತ್ಡೇ ದಿನ ಅನೌನ್ಸ್ ಆದ ಕೆಲವು ಚಿತ್ರಗಳು, ಅದಕ್ಕಿಂತ ಮುಂಚಿತವಾಗಿ ಅನೌನ್ಸ್ ಆದ ಚಿತ್ರಗಳ ಮಾಹಿತಿ ಇಲ್ಲಿದೆ. ಒನ್ ಬೈ ಒನ್ ಹೇಳ್ತೀವಿ. ಹೇಳಕ್ಕಿಂತ ಮುಂಚೆ ಚಾನಲ್ಗೆ ಹೊಸದಾಗಿ ಬಂದಿರೋರಿದ್ರೆ ಸಬ್ಸ್ಕ್ರೈಬ್ ಆಗಿ, ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. 45 ಫಸ್ಟ್ ಟೈಮ್ ಅರ್ಜುನ್ ಜನ್ಯ ಅವರು ಡೈರೆಕ್ಷನ್ ಮಾಡ್ತಾ ಇರೋ ಫಿಲಂ, ಜೊತೆಗೆ ಅವರೇ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಈ ಸಿನಿಮಾ 5 ಲ್ಯಾಂಗ್ವೇಜ್ ಅಂದರೆ ಕನ್ನಡ, ತೆಲುಗು, ತಮಿಳ್, ಹಿಂದಿ, ಮಲಯಾಳಂ, ಭಾರತದ 5 ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದೇ ವರ್ಷ ಡಿಸೆಂಬರ್ 25 ಕ್ರಿಸ್ಮಸ್ಗೆ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಚಿತ್ರತಂಡದವರು. ಈ ಸಿನಿಮಾದಲ್ಲಿ ಶಿವಣ್ಣ, ರಾಜ್ ಬಿ ಶೆಟ್ಟಿ, ಕೌಸ್ತುಭ ಮಣಿ ಮತ್ತೆ ಇನ್ನು ಇತರೆ ಪಾತ್ರಗಳು ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾನ ಸೂರಜ್ ಪ್ರೊಡಕ್ಷನ್ಸ್ ನಿರ್ಮಾಣ ಮಾಡಿದ್ದು. ಅಕ್ಟೋಬರ್ ಎಂಡಲ್ಲಿ VFX ಕೆಲಸ ಮುಗಿದ ಮೇಲೆ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕ್ರಿಸ್ಟಲ್ ಪಾರ್ಕ್ ಪ್ರೊಡಕ್ಷನ್ಸ್ ಇಂದ ನಿರ್ಮಾಣ ಆದ ಫಿಲಂ ಬುದ್ಧಿವಂತ 2. 3-4 ವರ್ಷ ಆಗಿದೆ ಸಿನಿಮಾ ರೆಡಿಯಾಗಿ, ಬಟ್ ರಿಲೀಸ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಪ್ರತಿ ಹಬ್ಬಕ್ಕೂ ಮತ್ತೆ ಬರ್ತ್ಡೇಗೆ ಈ ತಂಡದಿಂದ ಪೋಸ್ಟರ್ ಬರ್ತಾನೆ ಇದೆ. ಐ ಹೋಪ್ ಸಿನಿಮಾ ಬೇಗ ರಿಲೀಸ್ ಮಾಡಲಿ. ತ್ರಿಶೂಲಂ ಓಂ ಪ್ರಕಾಶ್ ರಾವ್ ಅವರ 47ನೇ ಸಿನಿಮಾ ಇದು. ರವಿಚಂದ್ರನ್ ಅವರು ಮತ್ತೆ ಉಪೇಂದ್ರ ಅವರ ಕಾಂಬಿನೇಷನ್ ಈ ಸಿನಿಮಾದಲ್ಲಿತ್ತು. ಶಾನ್ವಿ ಶ್ರೀವತ್ಸವ್ ಈ ಸಿನಿಮಾದ ಹೀರೋಯಿನ್. 2020ರಲ್ಲಿ ಅನೌನ್ಸ್ಮೆಂಟ್ ಆದ ಫಿಲಂ ಇವತ್ತು ಗಂಟೆ ಏನೂ ಅಪ್ಡೇಟ್ಸ್ ಇಲ್ಲ. ಈ ಸಿನಿಮಾದ ನಿರ್ಮಾಪಕರು RS ಪ್ರೊಡಕ್ಷನ್ಸ್. ಸಿನಿಮಾ ಸ್ಟಾರ್ಟ್ ಆಗಿದೆಯಾ, ಸ್ಟಾರ್ಟ್ ಆಗಿದ್ದರೆ ಎಲ್ಲಿ ಗಂಟೆ ಬಂದಿದೆ, ನಿಂತಿದೆಯಾ, ಏನಾಗಿದೆ ಅನ್ನೋದು ಸಿನಿಮಾ ತಂಡದಿಂದ ಯಾವುದೇ ಮಾಹಿತಿ ಬಂದಿಲ್ಲ. ಭಾರ್ಗವ ಈ ಸಿನಿಮಾನ ನಾಗಣ್ಣ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ರಾಮ್ ಬಾಬು ಅವರು ಪ್ರೊಡಕ್ಷನ್ಸ್ ಮಾಡಿದ್ದಾರೆ. ಟೀಸರ್ ಉಪೇಂದ್ರ ಅವ್ರ ಬರ್ತ್ಡೇಗೆ ರಿಲೀಸ್ ಆಗಿದೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ. ಶೂಟಿಂಗ್ ಇನ್ ಪ್ರೋಗ್ರೆಸ್. ಇನ್ನು ಹೆಚ್ಚಿನ ಮಾಹಿತಿ ಈ ಸಿನಿಮಾಯಿಂದ ಏನು ಬಂದಿಲ್ಲ. ರಕ್ತ ಕಾಶ್ಮೀರ. ಫಸ್ಟು ಈ ಸಿನಿಮಾದ ಹೆಸರು ಭೀಮಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಅಂತ ಇತ್ತು, ಆದರೆ ಈಗ ರಕ್ತ ಕಾಶ್ಮೀರ ಅಂತ ಹೊಸದಾಗಿ ಹೆಸರಾಗಿದೆ. 2007-8ರಲ್ಲಿ ರೆಡಿಯಾದಂಥ ಫಿಲಂ ಡ್ಯೂ ಟು ಸಮ್ ಫೈನಾನ್ಷಿಯಲ್ ಇಶ್ಯೂಸ್ ಇವಾಗ ರೆಡಿಯಾಗಿದೆ. 15 ವರ್ಷದ ಹಳೆ ಸಿನಿಮಾ, ಪ್ರಮೋಷನ್ಸ್ ಇಲ್ಲ. ರಮ್ಯಾ ಅವರು ಆ್ಯಕ್ಟ್ ಮಾಡಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಷನ್, ಜೊತೆಗೆ ಗುರು ಕಿರಣ್ ಅವರ ಮ್ಯೂಸಿಕ್ ಈ ಸಿನಿಮಾದಲ್ಲಿದೆ. ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋ ಮಾಹಿತಿ ಇನ್ನೂ ಗೊತ್ತಿಲ್ಲ. ಲಗಾಮ್ 2021ರಲ್ಲಿ ಅನೌನ್ಸ್ಮೆಂಟ್ ಆದ ಫಿಲಂ ಇದು. ಹರಿಪ್ರಿಯಾ ಅವರ ಹೀರೋಯಿನು. ಡೈರೆಕ್ಷನ್ ಬಂದು K. ಮಾದೇಶ್. ಈ ಸಿನಿಮಾದ ಆಕ್ಷನ್ ಡೈರೆಕ್ಟರ್ ಆಗಿ ರವಿ ವರ್ಮಾ ಅವರು ಕೆಲವು ಸ್ಟಂಟ್ಸ್ ಮಾಡಿದ್ರು. ಫಿಲಂ ಸ್ಟಾಪ್ ಆಗಿದೆಯಾ ಅಥವಾ ನಡೀತಾ ಇದೆಯಾ ಏನು ಮಾಹಿತಿ ಇಲ್ಲ. ಐ ಆಮ್ ಆರ್ ರಾಮ್ ಗೋಪಾಲ್ ವರ್ಮಾ ಅವರ ಡೈರೆಕ್ಟ್ ಮಾಡ್ತಾ ಇರೋ ಫಿಲಂ ಇದು. ಫಸ್ಟಕ್ಕೆ ರಿಲೀಸ್ ಆಗಿದ್ದು 2022ರಲ್ಲಿ. ಅದಾದಮೇಲೆ ಸಿನಿಮಾದ ಯಾವುದೇ ಅಪ್ಡೇಟ್ಸ್ ಬಂದಿಲ್ಲ. ಬರ್ತ್ಡೇಗೆ ಕೆಲವೊಂದು ಪೋಸ್ಟ್ಗಳು ಬರುತ್ತೆ, ಅದನ್ನು ನೋಡಿದ್ರೆ ನಾವೇ ಪೋಸ್ಟ್ ಮಾಡಬೇಕು ಅಂತಲೂ ಅನಿಸಲ್ಲ. ನೆಕ್ಸ್ಟ್ ಲೆವೆಲ್ ಉಪೇಂದ್ರ ಅವರ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟಲ್ಲಿ ಇದು ಒಂದು. ಚೂಮಂತರ್ ಪ್ರೊಡ್ಯೂಸರ್ ತರುಣ್ ಸ್ಟುಡಿಯೋಸ್ ನಿರ್ಮಾಣ ಮಾಡ್ತಾ ಇರೋ ಸಿನಿಮಾ. ಅಂದಾಗೆ ಡೈರೆಕ್ಟರ್ ಬಂದು ಅರವಿಂದ್ ಕೌಶಿಕ್. ಈ ಸಿನಿಮಾಯಿಂದ ಸದ್ಯಕ್ಕೆ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತಾ ಅಂತ. ಗೆರಿಲ್ಲಾ ವಾರ್ ಓಂ ಪ್ರಕಾಶ್ ರಾವ್ ನಿರ್ದೇಶನದ 50ನೇ ಸಿನಿಮಾ ಇದು. ಡೈರೆಕ್ಷನ್ ಜೊತೆಗೆ ಪ್ರೊಡಕ್ಷನ್ ಕೂಡ ಓಂ ಪ್ರಕಾಶ್ ರಾವ್ ಅವರೇ ಮಾಡ್ತಾ ಇದ್ದಾರೆ. ಉಪೇಂದ್ರ ಜೊತೆಗೆ ನಿಮಿಕಾ ರತ್ನಾಕರ್ ಅವರು ಲೀಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ವಾರಕ್ಕೆ ಸಂಬಂಧಪಟ್ಟಿದೆ ಅಂತ ಬರ್ತ್ಡೇಗೆ ರಿಲೀಸ್ ಆದಂಥ ಪೋಸ್ಟರ್ಗಳು ಹೇಳುತ್ತೆ. ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಆರ್ ಚಂದ್ರು ಅವರು ಡೈರೆಕ್ಷನ್ಸ್ ಮತ್ತು RC ಸ್ಟುಡಿಯೋಸ್ ಮುಖಾಂತರ ಪ್ರೊಡ್ಯೂಸ್ ಮಾಡ್ತಾ ಇರೋ ಸಿನಿಮಾನೇ ಕಬ್ಜಾ 2. ಸ್ಟಾರಿಂಗ್ ಉಪೇಂದ್ರ, ಸುದೀಪ್ ಅವರು ಮತ್ತು ಶಿವಣ್ಣ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೋಬಹುದು. ಅನೌನ್ಸ್ಮೆಂಟ್ ಆಯಿತು, ಬಟ್ ಸಿನಿಮಾ ಸ್ಟಾಪ್ ಆಗಿದೆ ಅಂತ ಮಾಹಿತಿಗಳು ಬಂದಿದೆ. ಅಧಿಕೃತವಾಗಿ ಈ ಸಿನಿಮಾ ಸ್ಟಾಪ್ ಆಗಿದೆಯಾ ಅಥವಾ ಸ್ಟಾರ್ಟ್ ಮಾಡ್ತೀವ ಅಂತ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಹೇಳಬೇಕು. ಕರ್ವಾ ನವೀನಿತ್ ಅವರ ಹೊಸ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿದೆ. ಪ್ರೊಡಕ್ಷನ್ ನಂಬರ್ 2. ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಕ್ರಿಕೆಟರ್ ಆಗಿ ಕಾಣಿಸ್ಕೋತಾ ಇದ್ದಾರೆ. ಆಂಧ್ರ ಕಿಂಗ್ ತಾಲೂಕು ಉಪೇಂದ್ರ ಅವರು ತೆಲುಗು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಶೀಘ್ರದಲ್ಲೇ ರಿಲೀಸ್ಗೆ ರೆಡಿ ಇದೆ. ಅಂದಾಗೆ ಉಪೇಂದ್ರ ಅವ್ರಿಗೆ ಹೇಳೋ ಅಷ್ಟು ದೊಡ್ಡವ್ರು ನಾವಲ್ಲ ಸರ್. ನೀವೊಬ್ಬರು ಡೈರೆಕ್ಟರ್ ಆಗಿ ನೀವು ಡೈರೆಕ್ಷನ್ ಮಾಡಿರೋ ಅಷ್ಟು ಸಿನಿಮಾಗಳು ಎಲ್ಲರಿಗೂ ಇಷ್ಟ ಆಗುತ್ತೆ ಸರ್. ನೀವು ಆ್ಯಕ್ಟ್ರಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋ ಸ್ಕ್ರಿಪ್ಟ್ನ ಸ್ವಲ್ಪ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್. ಎಷ್ಟೊಂದು ಸಿನಿಮಾಗಳು ಅನೌನ್ಸ್ಮೆಂಟ್ ಆಗಿದೆ, ಕೆಲವು ಸಿನಿಮಾಗಳು ನಿಂತೋಗಿದೆ. ಕತೆ ಕೇಳಿ ಪ್ರೊಡಕ್ಷನ್ ಅವ್ರ ಜೊತೆ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಸರ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ. ಹೋಗೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಇದೆ. ಕನಕರತ್ನ ಡೈರೆಕ್ಟೆಡ್ ಬೈ ನಾಗಣ್ಣ. ಕಾರಣಾಂತರಗಳಿಂದ ಈ ಸಿನಿಮಾನು ಡ್ರಾಪ್ ಆಗಿದೆ ಅಂತ ಸುದ್ದಿ ಬಂದಿದೆ. ಸೊ ಟೋಟಲ್ 14-15 ಸಿನಿಮಾ ಉಪೇಂದ್ರ ಅವ್ರದ್ದು ಅನೌನ್ಸ್ಮೆಂಟ್ ಆಗಿ ಕೆಲವೊಂದು ನಿಂತಿದೆ, ಕೆಲವೊಂದು ಶೂಟಿಂಗಲ್ಲಿದೆ, ಕೆಲವೊಂದು ಶೂಟಿಂಗ್ ಕಂಪ್ಲೀಟ್ ಆಗಿ ರಿಲೀಸಿಗೆ ರೆಡಿ ಇದೆ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಐಕ್ಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.